ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಂದರೆ ಸಂಡೇ ಅಲ್ವಾ, ಇವತ್ತು ಒಂದು ಟ್ರಕ್ಕಿಂಗ್ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ನಾನು ಮತ್ತು ನನ್ನ ಬೆಸ್ಟ್ ಫ್ರೆಂಡು ರಂಜು. ಎಲ್ಲಿ ಅಂತಂದರೆ ಪ್ಲೇಸ್ ನಾನು ತೋರಿಸ್ತೀನಿ ನೋಡಿ. ಇವತ್ತು ನಾವು ಬಂದಿದ್ದೀವಿ ಡಿ ಹಿಲ್ಸ್, ದೇವರಾಯನ ದುರ್ಗ. ಇದು ಬಂದು ತುಮಕೂರು ಹತ್ರ ಇದೆ. ಇದು ಬಂದು ತುಮಕೂರಿಂದ ನಮ್ಮ ಮನೆಯಿಂದ ಬ್ಯಾಂಗ್ಳೂರಿಂದ ಒಂದು 70 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸು. ಸುತ್ತಮುತ್ತ ಕ್ಲೈಮೇಟ್ ಬೇರೆ, ಇವತ್ತು ಮಳೆ ಬರೋ ಥರ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಂಗೆ ನನ್ನ ಬೆಸ್ಟ್ ಫ್ರೆಂಡ್ ಇವಳು ರಂಜು ಅಂತ, ಅವಳನ್ನು ಕರ್ಕೊಂಬಂದಿದ್ದೆ. ಎಲ್ಲಿಗಾದ್ರೂ ಹೋಗ್ತಿದ್ರೆ ನಾವು ಇಬ್ಬರು ಜೊತೆಯಾಗಿ ಹೋಗ್ತೀವಿ. ಸಖತ್ತಾಗಿದೆ. ಏನಪ್ಪ ಪದೇ ನಂದಿಲ್ಸ್ ಹೋಗಬೇಕು ಅಲ್ಲಿ ಏನು ನಂದಿಲ್ಸು ಒಂದು ಫಾಗ್ ಇರುತ್ತೆ, ಓಕೆ ಚೆನ್ನಾಗಿರುತ್ತೆ. ಆ ರಶ್ಶಲ್ಲಿ ಫುಲ್ಲು ಅಂದರೆ ಚಿಕ್ಕ ಪ್ಲೇಸ್ ಅಲ್ವಾ, ಹೋಗೋಕ್ಕೆ ಒಂಥರ ಅಂದರೆ ದಾರಿ ಎಲ್ಲ ತುಂಬ ಚಿಕ್ಕದಾಗಿದೆ. ಅದಕ್ಕೋಸ್ಕರ ಅಲ್ಲಿ ತುಂಬ ಆದರೂ ಸಖತ್ತಾಗಿರುತ್ತೆ ನಂದಿಲ್ಸಲ್ಲೂ ಕ್ಲೈಮೇಟ್. ನಾನು ಇಲ್ಲ ಅಂತ ಹೇಳ್ತಿಲ್ಲ, ತುಂಬ ಚೆನ್ನಾಗಿದೆ. ಹಾಗೆ ಮುಂದೆ ಹೋಗ್ತಾ ನೋಡೋಣ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ಪ್ಲೇಸು. ಅದು ತುಂಬ ಚೆನ್ನಾಗಿದೆ. ಅಂದರೆ ಏನು ಗೊತ್ತಾ, ಟ್ರಕ್ಕಿಂಗ್ ಪ್ಲೇಸ್ ಇದು. ನೀವು ನಂದಿಲ್ಸಲ್ಲಿ ಡೈರೆಕ್ಟ್ ಸೀದಾ ಅಲ್ಲೇ ಬೈಕ್ ಬೇರೆ ಅಲ್ಲಿಗೆ ಹೋಗುತ್ತೆ. ಅದಕ್ಕೋಸ್ಕರ ಇದು ಟ್ರಕ್ಕಿಂಗ್ ಪ್ಲೇಸ್ ಅಲ್ವಾ. ಅಂದರೆ ಇಲ್ಲಿ ಯೋಗ ನರಸಿಂಹಸ್ವಾಮಿ ಮತ್ತು ಭೋಗ ನರಸಿಂಹಸ್ವಾಮಿ ಅಂತ 2 ಟೆಂಪಲ್ ಇದೆ. ಆ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಹತ್ಬೇಕಾದ್ರೆ ಒಂಚೂರು ಟ್ರಕ್ಕಿಂಗ್ ಪ್ಲೇಸ್ ಸಿಗುತ್ತೆ. ನೋಡೋಣ ಬನ್ನಿ. ವಾವ್, ನೈಸ್ ಆಗಿದೆ ಗುರು. ಪ್ಲೇಸ್ ಮಾತ್ರ ಸಖತ್ತಾಗಿದೆ, ನಿಜ ಹೇಳ್ತಿದ್ದೀನಿ. ನೀವು ಬನ್ನಿ, ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಬೇಕಾದರೆ ನೀವು ಒಂದು ಸಲ ಮಿಸ್ ಮಾಡದೆ ಬನ್ನಿ, ನೋಡೋಣ. ಬೇಕಾದರೆ ನಾನು ಸುಳ್ಳು ಹೇಳ್ತಾ ಇಲ್ಲ, ಪ್ಲೇಸ್ ಮಾತ್ರ ಸಖತ್ತಾಗಿದೆ. ನೋಡಿ, ಹಿಂಗೋದ್ರೆ ನಾಮಚಲಮೆ ನೋಡಿ ಬಂತು ಗೇಟು ಎಂಟ್ರಿ. ಆದರೂ ಪರವಾಗಿಲ್ಲ ಇಲ್ಲೆಲ್ಲ. ಅಲ್ಲಿ ನಂದಿಲ್ಸಾದ್ರೆ ಒಂದು ಟಿಕೆಟ್ ಬೈಕ್ಗಳಿಗೆ 30 ರೂಪಾಯಿ 50 ರೂಪಾಯಿ ತೊಗೋತಾರೆ. ಇಲ್ಲಾದರೆ ಬರೀ 10 ರೂಪಾಯಿ ಕೊಟ್ಟೆ ಮುಂದೆ ಹೋಯ್ತಾ ಇರೋದು. ನೋಡಿ, ಹಿಂಗೋದ್ರೆ ಯೋಗ ನರಸಿಂಹಸ್ವಾಮಿ ಅಂತ ಮೇಲ್ಗಡೆ ಟ್ರಕ್ಕಿಂಗ್ ಪ್ಲೇಸ್ ಇದೆ. ಟ್ರಕ್ಕಿಂಗ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಇವಾಗ. ರೋಡ್ ಮಾತ್ರ ಸಖತ್ತಾಗಿದೆ, ಒಂದು ಒಳ್ಳೆ ವ್ಯೂ ಪಾಯಿಂಟ್. ಬೈಕರ್ಸ್ ಮಾತ್ರ ಒಳ್ಳೆ ಅಡ್ವೆಂಚರು ಮತ್ತು ಆಫ್ ರೋಡಿಂಗ್ ಮಾಡೋಕ್ಕೆಲ್ಲನೂ ಇಲ್ಲಿ ತುಂಬ ಜಾಗಗಳಿದ್ದಾವೆ. ನೋಡಿ, ಯಾರಾದರೂ ಆಫ್ ರೋಡಿಂಗ್ ಮಾಡೋಂಗಿದ್ರೆ ತುಂಬ ಚೆನ್ನಾಗಿದೆ, ಬೈಕ್ಗಳು ಬರ್ಬೋದು. ಮೇಲೆ ಹೋಗ್ತಾ ಇದ್ದೀವಿ. ಅಂತೂ ಇಂತೂ ಬಂದೇ ಬಿಟ್ವಿ. ನೋಡಿ, ಮೇಲ್ಗಡೆಯಿಂದ ವ್ಯೂ ಹೆಂಗೆ ಕಾಣ್ತಾ ಇದೆ ಅಂತಂದರೆ ಸಖತ್ತಾಗಿದೆ. ನೋಡಿ, ಇಲ್ಲೆಲ್ಲ ಬೈಕರ್ಸ್ ಎಲ್ಲ ಸಖತ್ತಾಗಿ ನೋಡಿ, ನಿಂಜಾ, ಡಾಮಿನೋರು, ಟ್ರೈಂಪು, ಸಖತ್ ಒಳ್ಳೆ ಬೈಕ್ ಬೇರೆ ಬಂದಿದೆ ಇಲ್ಲಿ. ನೋಡಿ, ಬೈಕರ್ಗೆ ಮಾತ್ರ ತುಂಬ ಒಳ್ಳೆ ರೋಡ್ ಅನ್ಬೋದು, ಒಂಥರ ಅಡ್ವೆಂಚರ್. ಏನಂದರೆ ಫುಲ್ಲು ಮೇಲ್ಗಡೆ ಇದೆ ಅಲ್ವಾ, ಅದಕ್ಕೆ ಒಂಥರ ಚೆನ್ನಾಗಿರೋ ಪ್ಲೇಸ್ ಇದು. ನೋಡಿ, ಇಲ್ಲೆಲ್ಲ ಒಳಗಡೆ ನಾವು ಒಂದು ವ್ಯೂ ಪಾಯಿಂಟ್ ಅಂತ ಕೆಳಗಡೆ ಇದೆ, ಅದರಲ್ಲಿ ಫುಲ್ಲು ಅಂದರೆ ಒಂದೇ ಒಂದು ವ್ಯೂ ಪಾಯಿಂಟ್ ಇರೋದು ಇಲ್ಲಿ ಕೆಳಗಡೆ. ಅದನ್ನ ನೋಡೋಕ್ಕೆ ಹಿಂಗೆಲ್ಲ ಒಳಗಡೆಯಿಂದ ದಾಟ್ಕೊಂಡು ಹೋಗ್ಬೇಕು. ನೋಡಿ, ಫುಲ್ ಕಾಡಿದು ಫಾರೆಸ್ಟ್ ಏರಿಯಾ ಅಂತಲೇ ಬರೋದು ಇದನ್ನು. ತುಂಬ ಚೆನ್ನಾಗಿದೆ ಪ್ಲೇಸು. ನೋಡಿ ಹೆಂಗೆ ಕಾಣುತ್ತೆ ನೋಡಿ ವ್ಯೂಸು. ರಂಜು ಮೊನ್ನೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡು ನಿನ್ನ ಚಾನಲಲ್ಲಿ ಅಂತ. ಮೊನ್ನೆ ನೀನು ಮಾಡೇ ಇಲ್ಲ, ಸುಮ್ಮನೆ ಸಬ್ಸ್ಕ್ರೈಬರ್ ಇಟ್ಕೊಂಡು ಸುಮ್ಮನೆ ಆಟ ಆಡ್ಕೊಂಡು ಕೂತ್ಕೋತೀಯ ಮನೇಲಿ. ಚೆನ್ನಾಗಿದೆ ಇದು. ಹಾಂ, ಪಿಕ್ ಮಾಡು ಸರ್, ಇವತ್ತಾಗಲ್ಲ
ಹೇಳ್ಬಿಡು ಏನಾದ್ರೂ ಹೇಳು ಸರ್, ಸ್ವಲ್ಪ ಕೆಲಸ ಇತ್ತು. ನಮ್ಮ ಹುಲಿ ನಿಂತ್ಕೊಂಡಿದೆ ಇಲ್ಲಿ. ಅಂತೂ ದೇವಸ್ಥಾನಕ್ಕೆ ಬಂದುಬಿಟ್ವಿ. ನೋಡಿ, ಇದು ಮೇಲ್ಗಡೆ ಹೋಗೋ ಫಸ್ಟ್ ಪ್ಲೇಸ್, ಸ್ಟಾರ್ಟಿಂಗ್ ಎಂಟ್ರೆನ್ಸ್ಗೆ ಈ ಥರ ಪ್ಲೇಸ್ ಸಿಗುತ್ತೆ. ದೇವಸ್ಥಾನದಲ್ಲಿ ಬಿಸಿ ಬಜ್ಜಿ, ಆಮೇಲೆ ಸೋಡಾ ಫ್ಯಾಕ್ಟ್ರಿನೇ ಇದೆಯಪ್ಪ ಇಲ್ಲಿ. ಫುಲ್ಲು ಸೋಡಾ ಗಿಡ ಮಾರ್ಕೊಂಡು ಆರಾಮಾಗಿದ್ದಾರೆ. ಒಂಥರ ಪ್ಲೇಸ್ ಚೆನ್ನಾಗಿದೆ ಗುರು. ನೋಡಿ, ಪ್ರತಿಯೊಂದು ಬೆಟ್ಲಿಗೂ ಕರ್ಪೂರ ಹಚ್ಚಿದ್ದಾರೆ, ದೀಪ ಹಚ್ಚಿದ್ದಾರೆ. ತುಂಬ ಚೆನ್ನಾಗಿದೆ ಕರ್ಪೂರದ ದೀಪ. ಇಲ್ಲಿಂದ ಮೇಲ್ಗಡೆ ಹಂಗೆ ಹೋಗ್ತಾ ಇದ್ರೆ ಒಂದು 500-600 ಮೀಟ್ರ್ ಟ್ರೆಕ್ಕಿಂಗ್ ಪ್ಲೇಸ್ ಟ್ರೆಕ್ ಮಾಡಿದ್ರೆ ದೇವಸ್ಥಾನ ಸಿಕ್ಬಿಡುತ್ತೆ. ಬಟ್ ಹೋಗ್ತಾ ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ ನೋಡಿ. ಒಂದು ಪಕ್ಕ ನೋಡು, ಒಂದು ವರ್ಷದಲ್ಲಿ ಪಕ್ಕ ಒಂದು ಅಮೌಂಟ್ ಬರೋ ಚಾನಲ್ ಮಾಡ್ಕೋತೀನಿ ನೋಡಿ. ನೀನು ಬೇಕಾದ್ರೆ ಆಗುತ್ತೆ. ನಾನು ಈ ರೆಸ್ಪಾನ್ಸ್ ಹೆಂಗಂತ ಗೊತ್ತು. ಮೊನ್ನೆ ಇದು ಇನ್ನೂ ವಾಸಿಕೊಳೆ ಪರ್ವತ ಮನೆ ಅಂತ ಒಂದು ಇದಿತ್ತು ತಮಿಳ್ನಾಡಲ್ಲಿ. ಅಲ್ಲಿ ಬರೀ 10ಕ್ಕೆ ಬೆಳಗ್ಗೆ 4-5 o'clock ಚಪ್ಪಲಿಗೂ ದುಡ್ಡು. ಇಲ್ಲಿ ನಮ್ಮ ನೋಡಿ ಕಲ್ಯಾಣಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಬಟ್ ಆದರೆ ಇಲ್ಲಿ ಸ್ವಲ್ಪ ಮೇಂಟೈನ್ ಮಾಡಬೇಕು ಇವರು. ಆ ನೀರು ನೋಡಿದ್ರೇ ಗೊತ್ತಾಗ್ತಾ ಇದೆ. ಇದು ನಮ್ಮ ಆಂಜನೇಯ ಸ್ವಾಮಿ ಟೆಂಪಲ್ಲು ನೋಡಿ. ಆಂಜನೇಯ ಎಲ್ಲರೂ ಒಳ್ಳೇದು ಮಾಡಪ್ಪ. ಸಖತ್ತಾಗಿದೆ. ಪೂಜೆ ನಡೀತಾ ಇತ್ತು, ಹಂಗೆ ಒಂದು ಪೂಜೆ ಮುಗಿಸ್ಕೊಂಡು ಹಂಗೆ ಅಲ್ಲಿಂದ ಬಂದುಬಿಟ್ವಿ. ಆಮೇಲೆ ಇದು ನೋಡಿ ದೇವಸ್ಥಾನ ಒಳಗಡೆ, ಈಗ ಯೋಗ ನರಸಿಂಹ ಸ್ವಾಮಿಗೆ ಹೋಗ್ತೀವಲ್ಲ ಅದು ಒಳಗಡೆಯಿಂದ ಟೆಂಪಲ್. ಇದು ತುಂಬ ಅಂದರೆ ಸುತ್ತಮುತ್ತ ಕಲ್ಲು, ಅಂದರೆ ಬಂಡೆಗಳು ತುಂಬ ದೊಡ್ಡದಾಗಿದೆ. ಅದರ ಒಳಗಡೆ ಒಂದು ಟೆಂಪಲ್ ಹೇಗಿದೆ ಅಂದರೆ ರೌಂಡಲ್ಲೆಲ್ಲ ಫುಲ್ ಕಲ್ಲು, ಅಂದರೆ ಬೆಟ್ಟ ಗುಡ್ಡ ಇದೆ. ಅದರೊಳಗಡೆ ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ. ಬಟ್ ಅಷ್ಟೇನು ರಶ್ ಇರಲಿಲ್ಲ, ಅಂದರೆ ದೊಡ್ಡದಲ್ವಾ. ಅಂದರೆ ಇಲ್ಲಿ ಬರೀ ನೀವು ಡಿ ಹಿಲ್ಸ್ಗೆ ಬಂದರೆ ಟೋಟಲ್ ಒಂದು 5-6 ವ್ಯೂ ಪಾಯಿಂಟ್ ನೋಡ್ಬೋದು. ಆಮೇಲೆ ಇಲ್ಲಿ ನಾಮದ ಚಿಲುಮೆ ಅಂತ ಒಂದಿದೆ. ಟೈಮ್ ಇತ್ತು ಅಂದರೆ ಹೋಗ್ತೀವಿ. ಇದು ದೇವಸ್ಥಾನ ಒಳಗಡೆ ಬಂದರೆ ಇಲ್ಲೆಲ್ಲ ಲೈನಲ್ಲಿ ನಿಂತ್ಕೊಂಡು ಹೋಗಬೇಕು. ಸ್ವಲ್ಪ ಟೈಮ್ ಆಗುತ್ತೆ, ಯಾಕಂದರೆ ಜನ ಅಲ್ವಾ, ಚಿಕ್ಕದು ಅಂದರೆ ಒಳಗಡೆ ಹೋಗೋಕ್ಕೆ ತುಂಬ ಚಿಕ್ಕದಾಗಿ ಮಾಡಿದ್ದಾರೆ. ಅಲ್ಲ, ಅದು ಬೇರೆ ಏನೇ ಇದೆ ಅನ್ಸುತ್ತೆ. ಅಲ್ಲ ಕಣೋ, ಇವಾಗ ನಾವು ಹೋಗಿಲ್ವಾ, ನಾವು ಹೋಗಿದ್ದು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ನಾನು ಮತ್ತು ನಮ್ಮ ಬೆಸ್ಟ್ ಫ್ರೆಂಡ್ ರಂಜು ಇಬ್ಬರು ಸ್ವೀಟ್ ತಿಂದ್ವಿ. ಇದು ಪ್ರಸಾದ ತಿಂದ್ಕೊಂಡು ಹಾಗೆ ಒಂದು ಸ್ವಲ್ಪ ಮಾತಾಡಿಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ಆಮೇಲೆ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬರ್ತಾಯಿದ್ದೀವಿ. ನಮ್ಮ ರಂಜು ಫೋಟೋ ತೆಗಿ ಅಂತಿದ್ರು. ಒಂದೆರಡು ಫೋಟೋ ಎಲ್ಲ ತೆಗೆದ್ಬಿಟ್ಟು ಹೊಡ್ತಾ ಇದ್ದೀವಿ. ಇವಾಗ ಬನ್ನಿ ಮುಂದೆ ಹೋಗೋಣ. ಕೆಳಗಡೆ ಬರ್ತಾ ಇದ್ದಂಗೆ ಇಲ್ಲೊಬ್ರು ಪ್ರಸಾದ ಕೊಡ್ತಿದ್ರು, ಹಂಗೆ ನಾವು ಪ್ರಸಾದ ತಗೊಂಡ್ವಿ. ನಾವು ದೇವಸ್ಥಾನಕ್ಕೆ ದೇವ್ರನ್ನ ನೋಡೋಕೆ ಹೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದರೆ ಪ್ರಸಾದ ಮಾತ್ರ ತಗೊಳ್ದೇ ಬರಲ್ಲ ನಾನು ಯಾವ ದೇವಸ್ಥಾನ. ಯಾಕಂದರೆ ಅಲ್ಲಿ ಪ್ರಸಾದ ಕೊಡೋದು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಅಂದರೆ ಏನು ಗೊತ್ತಾ, ಈ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ 5 ಸ್ಟಾರ್ ಹೋಟೆಲ್ಗಿಂತ ತುಂಬ ಚೆನ್ನಾಗಿರುತ್ತೆ. ತಿನ್ನೋಣ ಬನ್ನಿ ಪ್ರಸಾದ.
ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಕೆಳಗಡೆ ಹೊರಟ್ವಿ ಬೆಂಗಳೂರು ಕಡೆ. ಒಂದು ವ್ಯೂ ಪಾಯಿಂಟ್ ಇದೆ ಕೆಳಗಡೆ ಬಂದರೆ, ಅದೊಂದು ಪ್ಲೇಸ್ ನೋಡಿಕೊಂಡು ಸೀದಾ ಬ್ಯಾಂಗ್ಳೂರು ಕಡೆ ಬಂದುಬಿಡ್ತೀವಿ. ಒಂದು ಪ್ಲೇಸ್ ಇದೆ ನೋಡಿ, ಇಲ್ಲೇ ಮುಂದೆ ಬರುತ್ತೆ, ಇಲ್ಲೇ ಒಂದು ಸ್ವಲ್ಪ ಇದೆ ನೋಡಿ ಪ್ಲೇಸ್. ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಅಂದರೆ ಕೆಳಗಡೆಯಿಂದ ನೀವು ಅಲ್ಲಿ ಈಗ ನೋಡಿ, ಇವಾಗ ಕೆಳಗಡೆ ಇಳಿದ್ರೆ ತುಂಬ ಚೆನ್ನಾಗಿದೆ. ಒಂದು ನೋಡ್ಕೊಂಬನ್ನಿ ನೀವು. ಇಲ್ಲಿ ಡಿ ಡಿ ಹಿಲ್ಸ್ಗೆ ಬಂದರೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡಬೇಡಿ ಯಾರೂ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ ಹೇಗಿದೆ ಪ್ಲೇಸ್, ಮಾತ್ರ ಅಲ್ಟಿಮೇಟ್ ಆಗೈತೆ ಗುರು. ಯಪ್ಪ ಏನು ಪ್ಲೇಸ್ ಗುರು, ಹೆಂಗಿದೆ ಗೊತ್ತಾ, ಒಳ್ಳೆ ಸ್ವರ್ಗ ಇದ್ದಂಗೆ ಐತೆ. ಓ ಮೈ ಗಾಡ್. ಯಾವ ನಂದಿಲ್ಸ್ ಗುರು, ನಿಮಗೆ ನಂದಿಲ್ಸ್ ಬೆಳಗ್ಗೆ ಇದ್ರೆ ನಂದಿಲ್ಸ್ ಅಂತೀರಾ. ಬನ್ನಿ ಒಂದ್ಸಲ ಡಿ ಡಿ ಹಿಲ್ಸ್ಗೆ, ತುಂಬ ಚೆನ್ನಾಗಿದೆ. ಒಂದಿಷ್ಟೇ ಇನ್ನೇನು ಬಾಯ್ ಹೊಡ್ತೀವಿ. ಪ್ಲೇಸ್ ಎಲ್ಲ ನೋಡಾಯಿತು. ಇನ್ನೇನು ಬೈಕ್ ಎತ್ಕೊಳ್ಳೋದು, ಸೀದಾ ಬ್ಯಾಂಗ್ಳೂರು ಕಡೆ ಹೊರಡ್ತಾ ಇರೋದೇ. ಮಳೆ ಬರೋ ಥರ ಇದೆ. ಹೋಗೋ ಹಾದಿಲಿ ಏನಾದರೂ ಮೋಸ್ಟ್ಲಿ ಮಳೆ ಬರ್ಬೋದು, ಗೊತ್ತಿಲ್ಲ. ನೋಡಿ ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಹೆಂಗೆ ಮಾಡ್ತಾಯಿದ್ದಾನೆ. ಬೈಕಲ್ಲಿರೋದೇನೋ ಕಿತ್ಕೊತಾವನಪ್ಪ. ಅದಕ್ಕೆ ಇಲ್ಲಿ ಸ್ವಲ್ಪ ಹುಷಾರು. ಯಾರಾದರೂ ಬಂದರೆ, ಜಾಸ್ತಿ ಸ್ವಲ್ಪ ಕೋತಿಗಳಿದ್ದಾವೆ, ಅದು ಇದು. ಇನ್ನೇನು ಮಳೆ ಬಂದೇ ಬಿಡ್ತು ಫ್ರೆಂಡ್ಸ್. ನೋಡಿ ಗಾಡಿ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಇನ್ನೇನು ಹೊಡ್ತೀವಿ ಮಳೆ ನಿಂತಮೇಲೆ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.